ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀವಿಯಸ್ ವೀಡಿಯೋದಲ್ಲಿ ಆಲ್ರೆಡಿ ನೀವು ನೋಡಿದ್ದೀರಾ. ಅದು ಕಂಟ್ರೋಲ್ ಎಫ್ ಅಂದರೆ ಏನು, ಫೈಂಡ್ ಮಾಡೋದಕ್ಕೋಸ್ಕರ, ನಾವು ಹುಡ್ಕೋದಕ್ಕೋಸ್ಕರ ನಾವು ಕಂಟ್ರೋಲ್ ಎಫ್ನ ಯೂಸ್ ಮಾಡ್ತಾಯಿದ್ವಿ. ಸೊ ನೆಕ್ಸ್ಟು ಎಫ್ ಆದಮೇಲೆ ಯಾವ್ದು ಬರುತ್ತೆ, ಜಿ ಅಂದರೆ ಏನು? ಜಿ ಅಂದರೆ ಏನಿಲ್ಲ, ಜಸ್ಟ್ ಗೋ ಟು ಅಂತ ಬರುತ್ತೆ. ಗೋ ಟು ಅಂದರೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಪೇಜ್ 2 of 12 ಅಂತ. ನಾನು 2ನೇ ಪೇಜಲ್ಲಿದ್ದೀನಿ. ಸೊ 1ನೇ ಪೇಜ್ ಬಂದರೆ 1ನೇ ಪೇಜ್ ಅಂತ ಬರುತ್ತೆ, 1 of 12 ಅಂತ ಬರುತ್ತೆ. 2ನೇ ಪೇಜ್ ಬಂದರೆ 2ನೇ ಪೇಜ್ ಅಂತ ಬರುತ್ತೆ. ಸೊ ಈ ಥರ ನಾನು ಪ್ರತಿಯೊಂದು ಪೇಜಸ್ ನಾನೀಗ ನಾನೀಗ 6ನೇ ಪೇಜಿಗೆ 7ನೇ ಪೇಜಿಗೆ ಹೋಗಬೇಕು ಅಂದರೆ ನಾನು ಏನು ಮಾಡಬೇಕಾಗತ್ತೆ, ಕಂಟ್ರೋಲ್ ಜಿ ಅಂತ ಕೊಡಬೇಕಾಗತ್ತೆ. ಕಂಟ್ರೋಲ್ ಜಿ ಅಂತ ಕೊಟ್ಟರೆ ನಿಮಗೇನಾಗುತ್ತೆ, ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ, ಈ ಥರ ಬರುತ್ತೆ ಡೈಲಾಗ್ ಬಾಕ್ಸು. ಸೊ ಈ ಡೈಲಾಗ್ ಬಾಕ್ಸಲ್ಲಿ ಪೇಜ್ ವೈಸ್ ಹೋಗ್ಬೇಕಾ ಅಥವಾ ಸೆಕ್ಷನ್ ವೈಸ್ ಹೋಗ್ಬೇಕಾ, ಲೈನ್ ವೈಸ್ ಹೋಗ್ಬೇಕಾ, ಬುಕ್ ಮಾರ್ಕ್ಸು, ಇದು ತುಂಬ ಆಪ್ಷನ್ಗಳಿರುತ್ತೆ. ನಿಮಗೆ ಯಾವ ಆಪ್ಷನ್ ಬೇಕು. ಸೊ ನಾವೀಗ 6ನೇ ಪೇಜಿಗೆ ಹೋಗ್ಬೇಕು. ಸೊ ಪೇಜ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಎಂಟರ್ ಪೇಜ್ ನಂಬರ್ ಅಂತ ಬರುತ್ತೆ. ಸೊ ನಾವೀಗ 6ನೇ ಪೇಜು 5ನೇ ಪೇಜ್ ನಾನು ಯಾವ ಪೇಜ್ ಬೇಕು ಅದನ್ನು ಕೊಟ್ಟು ಗೋ ಟು ಅಂತ ಕೊಟ್ಟರೆ ಏನಾಗುತ್ತೆ, ಅದು ಡೈರೆಕ್ಟಾಗಿ ಮೌಸ್ ಪಾಯಿಂಟು ಸೊ 5ನೇ ಪೇಜಿಗೆ ಬಂದು ನಿಲ್ತು. ಇಲ್ಲಿ ನೀವು ಕನ್ಫರ್ಮೇಷನ್ ಮಾಡ್ಕೊಬೋದು, ಪೇಜ್ 5 of 12 ಅಂತ ಬಂತು. ಸೊ ಈ ಥರ ನಾವು ಯೂಸ್ ಮಾಡೋಕ್ಕೋಸ್ಕರ ನಾವೇನು ಮಾಡ್ತೀವಿ, ನಾವು ಕಂಟ್ರೋಲ್ ಜಿ ಅನ್ನೋದನ್ನ ನಾವು ಯೂಸ್ ಮಾಡ್ತೀವಿ. ಇದನ್ನು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ಹೋಗಿ ಪ್ರೀವಿಯಸ್ಸು ಮತ್ತು ಇನ್ನೊಂದ್ಸಲ ಪ್ಲೇಬ್ಯಾಕ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.